ನಮಸ್ಕಾರ ವೀಕ್ಷಕರೇ, ಆಸ್ಟ್ರೋ ಬ್ರಹ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಾ. ವೀಕ್ಷಕರೇ, ಸೆಪ್ಟೆಂಬರ್ ಮಾಸ ಯಾರಿಗೆ ಯಾವ ರೀತಿಯಾಗಿದೆ, ಯಾರ ರಾಶಿ ಭವಿಷ್ಯ ಯಾವ ರೀತಿಯಾಗಿ ಮೂಡಿಬರುತ್ತೆ, ಹಾಗೆ ಯಾವ ರಾಶಿಯವರಿಗೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ, ಯಾವ ರಾಶಿಯವರಿಗೆ ಗಂಡಾಂತರ ಕಾದಿರುತ್ತೆ ಅನ್ನೋಂಥದ್ರ ಬಗ್ಗೆ ಇವತ್ತು ಸಂಪೂರ್ಣವಾಗಿ ರಾಶಿ ಭವಿಷ್ಯದ ಬಗ್ಗೆ ಆರ್ಯವರ್ಧನ್ ಗುರೂಜಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡ್ಲಿಕ್ಕಿದ್ದಾರೆ. ಹೀಗಾಗಿ ಆರ್ಯವರ್ಧನ್ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ. ಹಾಗೆ ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಹಾಗೆ ಆರ್ಯವರ್ಧನ್ ಗುರೂಜಿ ಅವರ ನೇರ ಭೇಟಿಗಾಗಿ ಅಂತ ನಂಬರ್ ಏನು ಡಿಸ್ಪ್ಲೇಯಲ್ಲಿ ಸ್ಕ್ರಾಲ್ ಆಗ್ತಾ ಇದೆ, ನೀವು ಅದಕ್ಕೆ ಕರೆಯನ್ನ ಮಾಡಿ ಆರ್ಯವರ್ಧನ್ ಗುರೂಜಿ ಅವರ ಒಂದು ಅಪಾಯಿಂಟ್ಮೆಂಟ್ ಅನ್ನು ಕೂಡ ಪಡೆದುಕೊಳ್ಬಹುದು. ದೂರ ಅವರಾಗಿದ್ರೂ ಕೂಡ ಆನ್ಲೈನ್ ಅಪಾಯಿಂಟ್ಮೆಂಟ್ ಅನ್ನು ಕೂಡ ನೀವು ಆರ್ಯವರ್ಧನ್ ಗುರೂಜಿ ಅವರ ಅಪಾಯಿಂಟ್ಮೆಂಟ್ ಅನ್ನು ಕೂಡ ನೀವು ಪಡೆದುಕೊಳ್ಬಹುದಾಗಿದೆ. ಹೀಗಾಗಿ ಆ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಳ್ಬಹುದು. ಮೊದಲನೇದಾಗಿ ಆರ್ಯವರ್ಧನ್ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ, ನಂತರದಲ್ಲಿ ಮಾತನಾಡ್ತಾ ಹೋಗೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಖಂಡಿತಲೂ ಕೂಡ ಸ್ಟಾರ್ಟ್ ಮಾಡೋಣ. ಮುಂಚೆಲೇ ಲೇಟಾಗಿ ಹೋಗ್ಬಿಟ್ಟಿದ್ದೆ. ಆದರೆ ಒಂದು ನೆಕ್ಸ್ಟ್ ಮಂತು, ಇವತ್ತಿಂದ ನೆಕ್ಸ್ಟ್ ಮಂತ್ವರೆಗೂ ತುಂಬ ಅಪಾಯ ಇರುವಂಥ ರಾಶಿ ಒಂದು ಧನುಸು ರಾಶಿ. ಈ ಧನುಸು ರಾಶಿಗೆ ಸಿಕ್ಕಾಪಟ್ಟೆ ತೊಂದರೆಗಳಿದ್ದಾವೆ. ಧನುಸು ರಾಶಿ ಹೇಗಪ್ಪ ಅಂದರೆ, ಒಂದು ರಾಶಿಗೆ 3ನೇ ಮನೆಯಲ್ಲಿ ಶನಿಗ್ರಹ ಇದ್ದಾನೆ. ಇದು ತುಂಬ ದೊಡ್ಡ ಅಪಾಯವನ್ನು ತಂದುಕೊಡುತ್ತೆ. 3ನೇ ಮನೆಗೆ ರಾಹು. ಈ ರಾಶಿಗೆ 3ನೇ ಮನೆಯಲ್ಲಿ ರಾಹು ಇರಬಾರ್ದು. 3ನೇ ಮನೆಯಲ್ಲಿ ರಾಹು ಇದ್ದರೆ ಧನುಸು ರಾಶಿಗೆ ರಾಹು ಅಂದರೆ ಒಂದು ತಮ್ಮ, ತಂಗಿ, ಫ್ರೆಂಡ್ಸು ಇವ್ರನ್ನೆಲ್ಲರನ್ನೂ ಅವರಿಂದ ಮಾನ ಮರಿದು ಹೋಗೋದು, ಇಲ್ಲ ಅವರಿಂದ ಇವ್ರು ಮಾನ ಮರಿದಕ್ಕನ್ನೋದು. ಧನುಸು ರಾಶಿಯವರಿಗೆ ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಇದು ಕಾರಣ ಇಷ್ಟೇ, ನಡೆಯೋಕ್ಕೂ ಕಾರಣ ರಾಹು 3ನೇ ಮನೆಯಿಂದ ಧನುಸು ರಾಶಿಗೆ ಸಿಕ್ಕಾಪಟ್ಟೆ ತೊಂದರೆಗಳನ್ನು ಕೊಡ್ತಾ ಹೋಗುತ್ತೆ. ಹೇಗಪ್ಪ ಅಂದರೆ, ನಿಮ್ಮ ಲೈಫಲ್ಲಿ ನೋಡ್ಕೊಳಕ್ಕಾಗಲ್ಲ. ಇಲ್ಲಿಂದ ನೀವು ಮುಂದಿನ ತಿಂಗಳೊತ್ತಿಗೆ ನೀವು ಹಣ್ಣಿಗೆ ನೀರಿಗೆ ಹಾಕ್ತೀರ. ಸೆಪ್ಟೆಂಬರ್ ಮಾಸ ಮುಗಿಯೋ ಹೊತ್ತಿಗೆ ನಿಮ್ಮ ಲೈಫಲ್ಲಿ ಚಿತ್ರಾನ್ನ ಆಗೋಗ್ಬಿಡ್ತೀರ. ಮತ್ತು ಶನಿ 4ನೇ ಮನೆಯಿದ್ದಾನೆ. ಶನಿ 4ನೇ ಮನೆಯಿದ್ರೆ ಗಾಡಿ, ವಾಹನ ಎಲ್ಲವನ್ನೂ ಕೂಡ ಖರೀದಿ ಮಾಡ್ಕೊಳ್ತೀರ. ತುಂಬ ಗಾಡಿ, ವಾಹನ ಎಲ್ಲ ಖರೀದಿ ಮಾಡ್ತೀರ. ಆದರೆ ಶನಿ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ, ಕುಟುಂಬ ಸ್ಥಾನಾಧಿಪತಿ 3ನೇ ಮನೆ ಅಧಿಪತಿ ರಾಶಿ ಮೇಲೆ ಬೀಳೋದ್ರಿಂದ ಕುಜನ ಸಂಬಂಧನೂ ಕೂಡ ರಾಶಿ ಮೇಲೆ ಬೀಳುತ್ತೆ. ಪಂಚಮಾಧಿಪತಿ, ವ್ಯಯಾಧಿಪತಿ ಆಗಿರುವಂಥ ಕುಜಗ್ರಹ ಶನಿ ದೃಷ್ಟಿ ರಾಶಿ ಮೇಲೆ, ಧನುಸು ರಾಶಿ ಮೇಲೆ ಬೀಳೋದ್ರಿಂದ, ಕುಜನ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ನಿಮಗೆ ಸಿಕ್ಕಾಬಟ್ಟೆ ಏನಾಗುತ್ತೆ, ಈ ಅಕ್ರಮ ಸಂಬಂಧ ಜಗಳ, ಅಕ್ರಮ ಸಂಬಂಧ, ಮತ್ತು ಇತ್ತೀಚೆಗೆ ತುಂಬ ಜನ ಬದುಕೋರು ಹೆಂಗಾಗುತ್ತೆ ಅಂದರೆ, ಒಂಥರ ಇದನ್ನೇ ಒಂದು ಸಬ್ಜೆಕ್ಟು, ಇದೇ ಒಂದು ಫ್ರೆಂಡ್ಶಿಪ್ಪು, ಇದೇ ಒಂದು ಬಿಗ್ನೆಸ್ಸು, ಇದೇ ಒಂದು ರೀತಿ ಅನ್ನೋದನ್ನು 100% ಬದುಕ್ತವ್ರೆ ಜನ. ಅಂದರೆ ನಾನು ತಲೆ ಕೆಟ್ಟೋಗುತ್ತೆ ಜನಗಳ ಹತ್ರ. ಈ ದುಡ್ಡು ಮಾಡೋ ಕಾನ್ಸೆಪ್ಟಲ್ಲಿ ಯಾರು ಬರ್ತಾರೆ ಅಂದರೆ, ಬರ್ರಿ ಇಂಥ ಬೇಡದಿರೋದನ್ನೇ ಮಾತಾಡ್ತಾರೆ, ಇದನ್ನೇ ಒಂದು ಬಿಗ್ನೆಸ್ ಆಗಿ ಮಾಡ್ತಾರೆ. ಇದೆಲ್ಲವೂ ಕೂಡ ಧನುಸು ರಾಶಿಗೆ ಕ್ಯಾರಿ ಆಗುತ್ತೆ. ಆದರೆ ಒಂಥರ ಹೆಂಗಾಗುತ್ತೆ ಅಂದರೆ, ಒಳ್ಳೊಳಗಡೆ ರಿಸಲ್ಟ್ ಜೊತೆಗೆ ದುಃಖಗಳು ಕೂಡ ಕಾಣುತ್ತೆ. ಯಾಕಂದರೆ ಧನುಸು ರಾಶಿಯವರಿಗೆ ತುಂಬ ನೆಗೆಟಿವ್ ಅನ್ನೋದು ತುಂಬ ಕಾಡ್ತಾ ಇದೆ. ಯಾಕಂದರೆ ಶನಿ ದೃಷ್ಟಿ ರಾಶಿ ಮೇಲೆ ಬೀಳೋದು ತುಂಬ ಕೆಟ್ಟ. ಅದೇ ಥರ ಕುಜನ ದೃಷ್ಟಿ 12ನೇ ಮನೆ ಅಧಿಪತಿ ಬೀಳೋದು ತುಂಬ ದೊಡ್ಡ ಪ್ರಾಬ್ಲಮ್. 3ನೇವನು 12ನೇವನು ಸೇರಿದರೆ ದೇಹದಲ್ಲಿ ಕಾಮ ಜಾಸ್ತಿ ಆಗುತ್ತೆ. ಕಾಮದ ವಿಚಾರವನ್ನೇ ಮಾತಾಡ್ತಾರೆ. ಒಬ್ಬೊಬ್ಬರು ಇದ್ದಾರೆ, ಈ ನಡುವೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ 50% ಇದ್ರದ್ದೇ ಒಂದು ಬಿಗ್ನೆಸ್ಸನ್ನೇ ಮಾತಾಡ್ತಾರೆ. ಬರೀ ಇದೇ ಒಂದು ವೃತ್ತಿ, ಇದೇ ಒಂದು ಜೂನ್ ಆಗಿತ್ತು. ಎಲ್ಲರಿಗೂ ಕೆಲಸ ಸಿಗ್ತಾಯಿಲ್ಲ, ಕೆಲಸ ಸಿಕ್ಕಿದ್ರೆ ಕೆಲಸ ಮಾಡೋಕ್ಕೆ ಅರಗತ್ತೆ ಇಲ್ಲ. ಶಾರ್ಟ್ಕಟ್ ದಾರಿ ಹುಡುಕಿರೋರಿಗೆ ಇದೆಲ್ಲವೂ ಕೂಡ ಧನುಸು ರಾಶಿಯಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳನ್ನ ನೀವು ಹುಡ್ಕತ್ತೀರ. ಇಂಥದ್ದು ಏನಾದ್ರು ಮಣ್ಣು ತಿನ್ನೋ ಕೆಲಸವನ್ನು ಏನಾದ್ರು ಮಾಡ್ತಾರೆ, ನೀವೆಲ್ಲ ಸಿಗಾಕೆಂದು ಮಾನ ಮರದಿ ಕಳ್ಕತ್ತೀರ. ಭಾಳ ವಿಶೇಷ ಇದನ್ನು ಒಂದು ಫಂಕ್ಷನ್ ಥರ ಮಾಡೋದು, ಇನ್ನೊಂದು ಥರ ಮಾಡೋದು, ಒಂದು ಗ್ರೂಪ್ ಥರ ಮಾಡೋದು, ಫ್ರೆಂಡ್ಶಿಪ್ ಥರ ಮಾಡೋದು, ಇಂಡೈರೆಕ್ಟಾಗಿ ಇವೆಲ್ಲವೂ ಒಂಥರ ಬಿಗ್ನೆಸ್ ಕನ್ವರ್ಟ್ ಮಾಡ್ತಾ ಇರ್ತಾರೆ. ಇದೆಲ್ಲ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಓಪನ್ನಾಗಿ ಮಾತಾಡ್ತೀನಿ, ಅಷ್ಟೆಲ್ಲ ಜನ ಇವರೆಲ್ಲ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಮತ್ತು ಗುರು 8ನೇ ಮನೆಯಲ್ಲಿರೋದು ತುಂಬ ಅಪಾಯ. ಅಂದರೆ ಇಲ್ಲಿಗಲ್ ದುಡ್ಡು ಸಂಪಾದನೆ ಮಾಡ್ತಾರೆ ಅಂತ ಹೇಳ್ತೀವಿ. 8ನೇ ಮನೇಲಿ ಗುರು ಇದ್ದರೆ ಲೀಗಲ್ ಸಂಪಾದನೆ ಇರಲ್ಲ. ಇಲ್ಲಿಗಲ್ ಅಂದರೆ ತಾರತಿಕ್ರಿ ಭಾರ ಬಂಗಡ 100%. ಒಬ್ಬೊಬ್ರು ಏನಾಗುತ್ತೆ ಗೊತ್ತಾ, ಮನೆಯೇ ಲಾಡ್ಜ್ ಥರ ಮಾಡ್ಕೊಬಿಟ್ಟಿರ್ತಾರೆ, ಆಫೀಸ್ನೂ ಕೂಡ ಲಾಡ್ಜ್ ಥರ ಮಾಡ್ಕೊಳ್ತಾರೆ. ಅಂದರೆ ಅವ್ರ ಪರ್ಸ್ನಲ್ ಫ್ರೆಂಡ್ಶಿಪ್ಪಿಗೆ ಬಿಟ್ಕೊಡೋದು, ಈ ಥರದೆಲ್ಲ ಇದೆಲ್ಲವೂ ಕೂಡ ಸಿಗಾಕಿನಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಆಗ್ತಾಯಿದೆ. ಧನುಸು ರಾಶಿಯವರು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಯಾಕಂದರೆ ಧನುಸು ರಾಶಿಯವರಿಗೆ ಗುರು ಅಷ್ಟಮದಲ್ಲಿರೋದ್ರಿಂದ ಇಲ್ಲಿಗಲ್ ಸಂಪಾದನೆ ಜಾಸ್ತಿ ಆಗುತ್ತೆ, ಲೀಗಲ್ ಇಲ್ಲ. 8ನೇ ಮನೆಯೂ
8ನೇ ಮನೆ, 3ನೇ ಮನೆ, 6ನೇ ಮನೆ ಇವೆಲ್ಲವೂ ಕೂಡ ಸೆಕ್ಸ್ ಕಾಮದ ಮನೆಗಳು ಅಂತ ಹೇಳುತ್ತೆ. ಜ್ಯೋತಿಷ್ಯದಲ್ಲಿ ಕಾಮದ ಮನೆಗಳು ಅಂತ ಹೇಳುತ್ತೆ. ಅದೃಷ್ಟನೂ ಇದರಿಂದಲೇ ಬರುತ್ತೆ, ಕೆಟ್ಟದ್ದು ಬರುತ್ತೆ. ಅದೃಷ್ಟನೂ ಬರುತ್ತೆ, ಕೆಟ್ಟದ್ದು ಬರುತ್ತೆ. ಧನುಸು ರಾಶಿಯರು ಮೈ ಮೇಲೆ ಗಮನ ಇರಬೇಕಾಗತ್ತೆ. ಇಂಥ ಒಂದು ಟೈಮಲ್ಲಿ ಧನುಸು ರಾಶಿಯರು ಈ ಥರದ್ದೆಲ್ಲನೂ ಏನಾರು ಮಾಡೋಕ್ಕೋಗಿ ಇಲ್ಲ ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗುತ್ತೆ. ಒಂದು ಬಾಲು ಕೆಟ್ಟದ್ದು ಆಗುತ್ತೆ, ಒಳ್ಳೆಯದು ಆಗುತ್ತೆ. ತುಂಬ ಕೆಟ್ಟದ್ದೇನಾರಾದರೆ ಒಡಿಸ್ಕೊಳೋದು, ಯಾರೋ ಒಡೆದು ಸಾಯ್ಸಾಕ್ಬಿಡೋದು, ಈ ಥರದ್ದೆಲ್ಲ ಆಗುತ್ತೆ. ಇಲ್ಲಿಗೆಲ್ಲ ಜಗಳ ಸ್ಟಾರ್ಟ್ ಆಗಿಬಿಟ್ರೆ ಕುಡ್ಕೊಂಡು ಪಡ್ಕೊಂಡೆಲ್ಲ ಜಗಳ ಆದರೆ ಮನೇಲೇ ಕೂತ್ಕೊಂಡು ಫೋನಲ್ಲಿ ಮಾಡೋಂಥ ಬಿಸ್ನೆಸ್ಗಳು ಇರ್ತಾರೆ. ತುಂಬ ಜನ ತುಂಬ ಕೇರ್ಫುಲ್ ಆಗಿರುತ್ತೆ. ಇವಾಗ ಧನುಸು ರಾಶಿಯರು ಈ ಸೆಪ್ಟೆಂಬರ್ ತಿಂಗಳು ಕಳೆಯೋತ್ತಿಗೆ ಅವ್ರ ಮನೇಲಿ ದುಃಖ, ಹೊಡೆದಾಟ, ಫ್ರೆಂಡ್ಶಿಪ್ ಗಲಾಟೆ, ಫ್ರೆಂಡ್ಶಿಪ್ಪಿಂದ ಕೇಸು, ಇಲ್ಲ ಅವ್ರು ಸಹವಾಸ ಮಾಡಿ ಬೇರೆಯವ್ರು ಹಾಳಾಗೋದು, ಧನುಸು ರಾಶಿಯವ್ರ ಸಹವಾಸನ ಬೇರೆಯವ್ರು ಮಾಡಿ ಅವ್ರು ಹಾಳಾಗೋದು, ಅವ್ರು ಇಲ್ಲಿಗಲ್ ಪ್ರಾಬ್ಲಮ್ ಬರೋದು. ಬರೀ ನೀವು ಬೇಕಾದ್ರೆ ನೋಡಿ, ಹೈಯೆಸ್ಟ್ ಧನುಸು ರಾಶಿಯವ್ರ ಮನೇಲಿ ಹೈಯೆಸ್ಟು ಈ ಥರದ ವಿಷಯಗಳನ್ನೇ ಜಾಸ್ತಿ ಮಾತಾಡ್ತಾರೆ. ಬರೀ ದೇಹದ ಅಂಗಾಂಗವನ್ನೇ ಮಾತಾಡ್ತಾರೆ. ಅದನ್ನೇ ಒಂದು ಸಬ್ಜೆಕ್ಟಾಗಿ ತಗೋತಾರೆ. ಅದೇ ಒಂದು ಬಿಗ್ನೆಸ್ಸಾಗಿ ಕನ್ವರ್ಟ್ ಮಾಡ್ತಾರೆ. ತುಂಬ ಜನ ಲಾಕ್ ಆಗೋದೆಲ್ಲ ಧನುಸು ರಾಶಿ. ಯಾಕಂದರೆ ಈ ರಾಶಿಗೆ ಶುಕ್ರ ಕೂಡ ಶತ್ರು ಆಗ್ತಾನೆ. ಮತ್ತು ಪೂರ್ಯ ಪುಣ್ಯಸ್ಥಾನ 9ನೇ ಮನೇಲಿ ಸೂರ್ಯಗ್ರಹ ಬಂದಿದ್ದಾನೆ. ಆದರೆ ಬಂದ್ರೇನು ಪ್ರಯೋಜನ ಇಲ್ಲ. ಏನಾಗುತ್ತೆ, ಕೇತು ಗ್ರಹ ಒಟ್ಟಿಗೆ ಇರ್ತಾನೆ. ಕೇತು ಸೂರ್ಯನ ಜೊತೆ ಇದ್ದರೆ ಮನಸ್ಸನ್ನು ಕೆಡಿಸ್ತಾನೆ ಅಂತ ಹೇಳುತ್ತೆ. 100% ಮನಸ್ಸನ್ನು ಕೆಡಿಸ್ತಾನೆ ಅಂತ ಹೇಳುತ್ತೆ. ಮತ್ತು ಬುಧ ಗ್ರಹ ತುಂಬ ಚೆನ್ನಾಗಿದ್ದಾನೆ. ದಶಮ ಸ್ಥಾನದಲ್ಲಿ ಬಿಗ್ನೆಸ್ ಕೊಡ್ತಾನೆ. ಯಾರೆಲ್ಲ ಕರೆಕ್ಟಾಗಿ ಈ ಥರದ್ದೆಲ್ಲ ಇಲ್ಲಿವರೆಗೂ ಇಲ್ದಲೇ ಇದನ್ನೇ ಒಂದು ಬಿಗ್ನೆಸ್ಸಾಗಿ ಕನ್ವರ್ಟ್ ಮಾಡ್ದಿದ್ದಾನೆ, ಈ ಥರದ ಒಂದು ಗ್ರೂಪ್ ಜೊತೆಲಿ ಸೇರ್ಕೆ ಬಿಡೋದು, ಇದಕ್ಕೆಲ್ಲ ತುಂಬ ಗ್ರೂಪ್ ಆಗಿದ್ದಾರೆ. ಯಾರ್ಯಾರೆಲ್ಲ ಬೇಡದಿರೋ ಹೊಸ ಗ್ರೂಪ್ ಮಾಡಿ ಬಿಗ್ನೆಸ್ ಮಾಡೋಕ್ಕೋತಿದ್ದಾರೆ, ಇದೆಲ್ಲ ಬರೀ ಇದೇನೇ ಬೇಡದಿರೋದೇ ಮಾತಾಡ್ತಾರೆ. ನಾನು ಲೈಫಲ್ಲಿ ತುಂಬ ಅಬ್ಸರ್ವ್ ಮಾಡಿದ್ದೀನಿ, ತುಂಬ ನೊಂದು ಈ ಸಬ್ಜೆಕ್ಟ್ ಮಾತಾಡ್ತಾಯಿದ್ದೀನಿ. ಇದೆಲ್ಲವೂ ಸತ್ಯನೇ. ಇದು 100%. ಯಾರೆಲ್ಲ ಮಾಡೋ ಕೆಲಸದ ಜೊತೆಗೆ ಇನ್ನೊಂದು ಇಲ್ಲಿಗಲ್ ಆ್ಯಕ್ಟಿಂಗ್ ಮಾಡಿ ಬಿಗ್ನೆಸ್ ಮಾಡ್ತೀನಿ ಅಂತಾರೆ, ರಾತ್ರಿ ಹೊತ್ತು ಪಾರ್ಟಿ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಈ ಥರದ್ದೆಲ್ಲ ಅಲಿತಾ ಇರ್ತಾರೆ. ಒಂದು ವಿಶ್ವಾಸನ ಬಿಟ್ಟು ದುಡ್ಡೇ ಜಗತ್ತು ಅಂತ ಹೇಳ್ತಾರೆ. ನಮ್ಮ ಹುಡುಗರಿಗೆ ಹೇಳ್ತಾಯಿದ್ದೆ, ನಿಯತ್ತೆ ಒಂದು ಜಯಕಲ್ಲ. ಡ್ರೈವಿಂಗ್ ಬರ್ಬೇಕಾದ್ರೆ ಕಾರ್ ಡ್ರೈವರ್ಗೆ ಹೇಳ್ತಾಯಿದ್ದೆ, ನಮ್ಮ ನಿಯತ್ತೆ ಒಂದು ದೊಡ್ಡ ಗೆಲುವು ಕಲ್ಲ. ಆದರೆ ಒಂದು ಗೆಲುವನ್ನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ದಂಗೆ ಇರುತ್ತೆ ಇವಾಗ ಎಲ್ಲರೂ ಕೂಡ. ಬೇರೆ ನಮ್ಮ ನಿಯತ್ತು ನಮಗೆ ಸಂತೋಷ ಕೊಡೋಷ್ಟು ಬೇರೆ ಯಾವುದು ಸಂತೋಷ ಕೊಡಲ್ಲ. ನಮ್ಮ ನಿಯತ್ತು ಅಷ್ಟಿರೋಷ್ಟು. ನಿಮ್ಮ ನಿಯತ್ತು ನಿಮ್ಗೆ ಅನ್ನ ಹಾಕುತ್ತೆ. ಧನುಸು ರಾಶಿಯರು ಈ ಥರದ ಪ್ರಾಬ್ಲಮ್ ಇಲ್ದಲೇ ಇರೋರಿಗೆ ದಯವಿಟ್ಟು ಹುಷಾರಾಗಿ, ನೀವೆಲ್ಲ ಆ ಥರ ಇಲ್ಲ ಆದರೆ ನಿಮ್ಮ ಮಕ್ಕಳು, ನಿಮ್ಮ ಯಜಮಾನರನ್ನ ಜೋಪಾನ ನೋಡ್ಕೇಳಿ. ಯಾಕಂದರೆ ಯಾರೋ ಒಂದು ಕೆಟ್ಟರ ಜೊತೆ ಸೇರ್ಕೊಂಡ್ರೂ ಕೂಡ ಅದು ನಿಮ್ಗೆ ಪರಿಣಾಮ ಬೀಳುತ್ತೆ. ಧನುಸು ರಾಶಿಗೆ ತುಂಬ ಟೈಮ್ ಕೆಟ್ಟರದಿಂದ. ಬುಧ 10ನೇ ಮೇಲೆ ಇರ್ಬೋದು, ಆದರೆ ಪ್ರಯೋಜನ ಇಲ್ಲ. ಯಾಕಂದರೆ 9 ಗ್ರಹನೂ ಕೂಡ ಕೆಟ್ಟಿದ್ದಾವೆ. ಶುಕ್ರ 11th ಲಾರ್ಡಲ್ಲಿ ಇರ್ಬೋದು, ಆದರೆ 6ನೇ 12ನೇ ಮನೆಗೆ ಬಂದರೆ ಜಗಳದ ಮನೆ ಅಂತ ಹೇಳುತ್ತೆ. 6ನೇ ಮನೆ, 3ನೇ ಮನೆ ಜಗಳದ ಮನೆ. ಇವೆಲ್ಲ ಸ್ಟ್ರಾಂಗ್ ಆಗಬಾರ್ದು ಗ್ರಹಗಳು. ಇವೆಲ್ಲವೂ ಕೂಡ ಜ್ಯೋತಿಷ್ಯದಲ್ಲಿ ಸ್ಟ್ರಾಂಗ್ ಆದಾಗ ಧನುಸು ರಾಶಿಯವರಿಗೆ ನೋಡಿ, BN ಅಕ್ಷರದಲ್ಲಿ ತುಂಬ ದೊಡ್ಡ ಅನಾಹುತ ಆಗುತ್ತೆ. BN ಅಕ್ಷರ ಆಗಿರ್ಬೋದು, ಇದೆಲ್ಲ ಧನುಸು ರಾಶಿಗೆ ಬರುತ್ತೆ. ದಯವಿಟ್ಟು ಇದನ್ನು ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳಿ. ನಾನು ಪರ್ಫೆಕ್ಟಾಗಿ ಹೇಳಿದ್ದೀನಿ. ಈ ಸೆಪ್ಟೆಂಬರ್ ತಿಂಗಳವರೆಗೂ ಕೂಡ ತುಂಬ ಗಮನ ಇಟ್ಕೊಳ್ಳಿ. ನೋಡಿ ಬೇಕಾದ್ರೆ ಧನುಸು ರಾಶಿ ಮೇಲೆ ನೀನು ಸೇರಿಲ್ಲಕ್ಕನೋ, ನೀನು ಅವಳನ್ನ ಇಟ್ಕೊಂಡಿದ್ಯಾ, ಇವಳನ್ನ ಇಟ್ಕೊಂಡಿದ್ಯಾ, ಈ ಥರದೇ ಒಂದು ದೊಡ್ಡ ಜಗಳಗಳಾಗುತ್ತೆ. ಧನುಸು ರಾಶಿ ಮೇಲೆ ಗೂಬೆ ಕೂರಿಸ್ತಾರೆ. ಇದು ತುಂಬ ಓದಿರೋರು ಚಾಣಕ್ಯವಾಗಿರ್ತಾರೆ, ತಪ್ಪಿಸ್ಕೊತಾರೆ. ನಮ್ಮಂಥ ಓದಿದ್ದವರು ಬೀದಿ ಬಂದು ಜಗಳ ಮಾಡ್ತಾರೆ 100%. ನಮಗೆ ಭಯ ಅನ್ನೋದು ಗೊತ್ತಿರಕ್ಕಲ್ಲ. ಇದೊಂದು ಧನುಸು ರಾಶಿಯವರಿಗೆ ತುಂಬ ಇಲ್ಲಿಗಲ್ ಬಿಗ್ನೆಸ್ಗಳಲ್ಲಿ ಸಿಗಾಕ್ಯರ್ತಾರೆ. ಚಿಕ್ಕ ಮಕ್ಳಿಗೆ ಗೊತ್ತಿದ್ದಲೇ ಈ ಗಾಂಜಾ, ಡ್ರಗ್ಸು ಈ ಥರದ್ದೆಲ್ಲ ನಾನು ಕೇಳ್ಪಟ್ಟಿದ್ದು, ನಾನು ನೋಡಿಲ್ಲ. ಈ ಥರದ್ದೆಲ್ಲ ಅಡಿಕ್ಟ್ ಆಗ್ತಾರೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಯಾಕಂದರೆ ಯಾವಾಗಲೂ ಕೂಡ ಈ ರಾಶಿಯವ್ರ ಮೇಲೆ ತುಂಬ ಶುಕ್ರ ಗ್ರಹ ಅಟ್ಯಾಕ್ ಮಾಡೋದ್ರಿಂದ ಬೇಗ ಸಿಗಿಸ್ಬಿಡ್ತಾನೆ. ಶುಕ್ರ ಗ್ರಹ ತುಂಬ ಅಟ್ಯಾಕ್ ಮಾಡ್ತಾನೆ. ಶುಕ್ರ 11th ಲಾರ್ಡಲ್ಲಿ ಇದ್ದಾಗಲೂ ಕೂಡ 6ನೇನಾಗ 11th ಲಾರ್ಡಲ್ಲಿದ್ದಾನೆ. ನೋಡಿ, ಬಿಡಿಸ್ಬಿಟ್ಟು ಧನುಸು ರಾಶಿ ಬಗ್ಗೆ ಹೇಳಿದ್ದೀನಿ. ನಿಮ್ಮ ಮಕ್ಕಳು ನಿಮ್ಮನ್ನು ಇದು ಮಾಡಿ. ಬೆಂಗಳೂರಲ್ಲಿ ಯಾರು ಇಲ್ಲಿ ಇದ್ದೀರಂದರೆ ರಾಜರಾಶಿ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಯಾರಿಗೆಲ್ಲ ಧನುಸು ರಾಶಿಯವರಿಗೆ ಸಿಕ್ಕಾಪಟ್ಟೆ ಎನರ್ಜಿ ಪಾಸಿಟಿವ್ ಬೇಕು ಅನ್ನೋರೆಲ್ಲ ಕೂಡ ನಿಮ್ಮ ಮನೆಯಲ್ಲಿ ನಮ್ಮಲ್ಲಿ ಸಿಗುವಂಥ ವಾಸ್ತು ಕಿಟ್ಗಳನ್ನ ಅಳವಡಿಸಿ, ತುಂಬ ಕ್ಲಿಯರ್ ಆಗುತ್ತೆ. ಮತ್ತು ಯಾರೆಲ್ಲ ಆಟೋ ಡ್ರೈವರು, ಕಾರ್ ಡ್ರೈವರ್ಗೆ ತುಂಬ ಸಂಪಾದನೆ ಆಗ್ತಾಯಿಲ್ಲ ಅನ್ನೋರಿಗೆ ನಾನೊಂದು ಹೊಸ ಸಬ್ಜೆಕ್ಟನ್ನು ಹುಡುಕಿದ್ದೀನಿ. ನಮ್ಮಲ್ಲಿ ಸಿಗುವಂಥ ಸ್ಟೋನನ್ನು ನೀವು ಬಳಸಿ, ನೀವು ತುಂಬ ಕ್ಲಿಯರಾಗಿ ಬಿಗ್ನೆಸ್ ಕ್ಲಿಕ್ ಆಗುತ್ತೆ. ಇದನ್ನು ದಯವಿಟ್ಟು ಬಳಸಿ.
ನಮ್ಮ ಸಂಸ್ಥೆಗೆ ಬಂದು ನಾನು ಆಟೋ ಡ್ರೈವರ್ಗೆ ಕಾರ್ ಡ್ರೈವರ್ಗೆ ಖುದ್ದಾಗಿ ಮಾಡಿದ್ದೀನಿ ಇದನ್ನು. ಅವರೆಲ್ಲ ಚೆನ್ನಾಗಿ ಆಗಬೇಕು ಅಂತ ನಿಮ್ಮ ಗಂಡದಿರು ಹೆಂಡ್ತಿರು ಯಾರು ನೋಡ್ತೀರಾ. ಮತ್ತು ಸಣ್ಣ ಪುಟ್ಟ ಬಟ್ಟೆ ಅಂಗಡಿ, ಸಣ್ಣ ಪುಟ್ಟ ಹೂ ವ್ಯಾಪಾರದವರು, ಇವ್ರನ್ನ ನಾನು ಕೊಡೋಂಥ ಸ್ಟೋನನ್ನು ಯೂಸ್ ಮಾಡಿ ನೀವು ತುಂಬ ಚೆನ್ನಾಗಿ ಆಗ್ತೀರಾ. ನಿಮ್ಮ ಮೇಲೆ ತುಂಬ ಮುತ್ತಜ್ಜಿ ವಹಿಸ್ಕೊಂಡು ಇನ್ನೂ ಹೇಳ್ತಾಯಿದ್ದೀನಿ. ಹೂ ಅಂಗಡಿ ವ್ಯಾಪಾರ, ಬಟ್ಟೆ ಅಂಗಡಿ ವ್ಯಾಪಾರ, ಫುಟ್ಪಾತ್ ಮೇಲೆ ರೇಷನ್ ವ್ಯಾಪಾರ, ಫುಟ್ಪಾತ್ ಮೇಲೆ ಟಿಫನ್ ಅಂಗಡಿ ಮಾಡ್ತಾಯಿದ್ದೀರಾ, ಫುಟ್ಪಾತ್ ಮೇಲೆ ಎಗ್ ರೈಸ್ ಮಾಡ್ತಾಯಿದ್ದೀರಾ, ಫುಟ್ಪಾತ್ ಮೇಲೇ ನೀವು ಅಡುಗೆ ಟಿಫನ್ ಮಾಡ್ತಾಯಿದ್ದೀರಾ. ಬಿಗ್ನೆಸ್ ಇಂಪ್ರೂವ್ ಆಗಬೇಕು, ಒಂದು 5 ಸ್ಟಾರ್ ಲೆವೆಲಿಗೆ ನಿಮ್ಮ ಹತ್ರ ಬಿಗ್ನೆಸ್ ಆಗಬೇಕಂದ್ರೆ ನನ್ನಲ್ಲಿ ಕೊಡುವಂಥ ಸ್ಟೋನನ್ನು ಯೂಸ್ ಮಾಡಿ. ನೋಡಿ, ಆಟೋ ಡ್ರೈವರು, ಫುಟ್ಪಾತಲ್ಲಿ ಹೂ ಕಟ್ಟೋರು, ಫುಟ್ಪಾತಲ್ಲಿ ಹೋಟ್ಲು, ಇವ್ರಿಗೆಲ್ಲರಿಗೂ ಕೂಡ 100% ನಾನು ಕೊಡೋ ಸ್ಟೋನನ್ನು ನೀವು ಯೂಸ್ ಮಾಡಿ ತುಂಬ ಚೆನ್ನಾಗಿ ಆಗ್ತೀರಾ. ಅದ್ಭುತವಾಗಿ ನೀವೇ ನನಗೆ ಫೋನ್ ಮಾಡಿ ಹೇಳ್ತೀರಾ 100%. ಏನು ಆರ್ಯವರ್ಧನ್ ನ್ಯೂಮರಾಲಜಿ ಅಸ್ಟ್ರಾಲಜಿ ಹೇಳ್ತೀನೋ ಇದು ನನ್ನ ಕೈ ಗುಣದಿಂದ ನಿಮಗೆ ಚೆನ್ನಾಗಾಗೋದು. ಇದು ನನ್ನ ಕೈ ಗುಣ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಭಾಳ ಬರ್ದಿರು ಕೇಳಿ, ತುಂಬ ಚೆನ್ನಾಗಿ ಆಗ್ತೀರಾ, ತುಂಬ ರಿಚ್ ಪೀಪಲ್ಸ್ ಆಗ್ತೀರಾ. ನಿಮಗೆಲ್ಲ ದುಡ್ಡು ಬರೋಕ್ಕೆ ಸ್ಟೋನ್ ಕೊಡ್ತೀನಿ. ನಿಮ್ಮ ಪ್ರಾಬ್ಲಮ್ಗೆ ಮತ್ತೆ ನೀವು ಬಂದಿಸ್ಕೊಳ್ಳಿ. ದುಡ್ಡು ಬರೋ ಸ್ಟೋನನ್ನು ನೀವು ಫೋನ್ ಮಾಡಿ ಹೇಳಿದ್ರು ನಿಮ್ಗೆ ಕೊಟ್ಟು ಕಳಿಸ್ತೀವಿ 100%. ಪ್ರಾಬ್ಲಮ್ಗೆ ಅಂತ ಬೇರೆ ಸ್ಟೋನ್ಗಳಿರ್ತವೆ, ಇದನ್ನು ಯೂಸ್ ಮಾಡಿ. ಧನುಸು ರಾಶಿಯರು ಸೆಪ್ಟೆಂಬರ್ ತಿಂಗಳಲ್ಲಿ 9ನೇ ತಿಂಗಳಿನ ನಿಮ್ಮ ಕೈ ಮುಗಿತೀನಿ, ನಿಮ್ಮನ್ನು ಕಾಲು ಕಟ್ಗೆತ್ತೀನಿ. ನೀವು ಹಾಳಾಗಬೇಡಿ, ಬೇರೆಯವ್ರನ್ನೂ ಹಾಳು ಮಾಡಬೇಡಿ. 100% ನನಗೆ ಈ ಪ್ರಪಂಚ ಜ್ಯೋತಿಷ್ಯ ನನಗೆ ಅರ್ಥ ಆದಂಗೆ ಕ್ಯಾಮ್ರಾ ಮುಂದೆಲ್ಲನೂ ಮಾತಾಡೋಕ್ಕಾಗಲ್ಲ. ಆದರೆ ಜನ ಮಾತಾಡಲಿ ಅಂತ ಹೇಳ್ತಾರೆ 100%. ಹಾಗಲ್ಲ, ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ, ಬೇರೆಯವ್ರನ್ನೂ ಕೂಡ ಕಾಪಾಡಿ. ಬೇರೆಯವ್ರನ್ನ ಹಾಳು ಮಾಡಿ ಮನೆ ಕಟ್ಟಿ ಆಸ್ತಿ ಮಾಡಿ ಕಾರ್ ತಗೊಂಡು ಏನೂ ಪ್ರಯೋಜನ ಇಲ್ಲ. ಈ ದೇಹ ಬಿಟ್ಟೋಗ್ತೀವಿ. ನಿಯತ್ತ ಬದುಕಿ ನೋಡಿ, ಅದ್ರ ಫೀಲಿಂಗೇ ಬೇರೆ. ನನಗೆ ತುಂಬ ಕಿಕ್ ಕೊಡ್ತೈತೆ ನಿಯತ್ತು ಅನ್ನೋದು ಒಂದು ಕಿಕ್ ಕೊಡುತ್ತೆ. ನೀವು ಲವ್ ಮಾಡ್ತೀರಾ ಮಾಡಿ, ಅದು ನಿಮ್ಮ ಪರ್ಸ್ನಲ್ಲು. ಆದರೆ ಬೇರೆಯವ್ರನ್ನೆಲ್ಲನೂ ಬಳಸ್ಕೋಬೇಡಿ ದಯವಿಟ್ಟು. ಇದು ಮುಂದೆ ನೆಗೆಟಿವ್ ಆಗ್ತಾ ಹೋಗುತ್ತೆ 100%, ತುಂಬ ನೆಗೆಟಿವ್ ಆಗುತ್ತೆ. ಅದು ಈ ತಿಂಗಳಲ್ಲಿ ಈ ಥರ ಗ್ರಹಗಳು ಎಷ್ಟೋ ಒಂದು ವರ್ಷಕ್ಕೆ ಸರಿ ಬರೋದು, ಒಂದು 36 ವರ್ಷಕ್ಕೆ ಒಂದು ಸರಿ ಈ ಥರ ಒಂದು ಟರ್ಮ್ ಗ್ರಹಗಳು ಬರೋದು. ದಯವಿಟ್ಟು ಹೇಳ್ತಾಯಿದ್ದೀನಿ, ಧನುಸು ರಾಶಿಯರು ಮೈಯೆಲ್ಲ ಕಣ್ಣಾಗಿರಿ. ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಲೈಫಲ್ಲಿ ತುಂಬ ಜನ ಆಕ್ಸಿಡೆಂಟಲ್ಲಿ ಕೂಡ ಡೆತ್ ಆಗ್ಬೋದು, ತುಂಬ ಆಕ್ಸಿಡೆಂಟ್ ಡೆತ್ ಆಗ್ಬೋದು, ಮೆಡಿಕಲ್ ಪ್ರಾಬ್ಲಮ್ ಹೆಚ್ಚು ಕಮ್ಮಿ ಡೆತ್ ಆಗ್ಬೋದು. ಇದೆಲ್ಲವೂ ಕೂಡ ಧನುಸು ರಾಶಿಗೆ ಅನ್ವಯಿಸ್ತಾ ಹೋಗುತ್ತೆ. ದಯವಿಟ್ಟು ನಿಮ್ಮ ಕಾಲು ಬೀಳ್ತೀನಿ, ತಂದೆ ತಾಯಿನ ಕಾಪಾಡ್ಕೊಳ್ಳಿ, ಆರೋಗ್ಯ ಕೊಡಿಸಿ, ಡ್ರೈವಿಂಗಲ್ಲಿ ತುಂಬ ಗಮನ ಕೊಡಿ. ಕುಜಿನ ದೃಷ್ಟಿ ಶನಿ ದೃಷ್ಟಿ ಬಿದ್ದರೆ ತುಂಬ ಆಕ್ಸಿಡೆಂಟ್ ಅತಿ ಹೆಚ್ಚಾಗುತ್ತೆ. ಮತ್ತು ಮನೇಲಿ ತುಂಬ ಜಗಳಾರ ತಲೆ ಮೇಲೆಲ್ಲ ಪಾತ್ರೆ ಕೊಡಾಕ್ಬಿಡ್ತಾರೆ, ಬಾಟ್ಲೆ ತೊಡಬಿಡ್ತಾರೆ ತಲೆ ಮೇಲೆ. ಈ ಥರದ್ದೆಲ್ಲ ನಡೆದು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಗಂಡ ಹೆಂಡತಿ ಜಗಳ ಆಡಿರ್ಬೋದು, ಒಂಥರ ಚೆನ್ನಾಗಿರೋದು ನಮ್ಮೆಲ್ಲ ಫ್ರೆಂಡ್ಶಿಪ್ ಕಿತ್ತಾಡ್ಬೋದು. ನಿಮ್ಮ ಬಗ್ಗೆ ಫ್ರೆಂಡ್ಸ್ ಚಾಡಿ ಹೇಳ್ಬೋದು. ಧನುಸು ರಾಶಿಯವ್ರ ಬಗ್ಗೆ ತುಂಬ ಗಮನ ಇಟ್ಕೊಳ್ಳಿ. ಧನುಸು ರಾಶಿಯರು ಎಷ್ಟು ಹುಷಾರಾಗಿರ್ತಾರೋ ಅಷ್ಟು ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ತುಂಬ ಬ್ಯೂಟಿಫುಲ್ ಸಕ್ಸಸ್ಸನ್ನು ನೀವು ಕಾಣ್ಬೋದು ಅಂತ ಹೇಳುತ್ತೆ 100%. ಮತ್ತು ನನಗೆ ತಿಳಿದಿರೋ ಪ್ರಕಾರ ಭಾಳ ವೈಬ್ರೇಷನ್ ಧನುಸು ರಾಶಿ ಹೇಳಿದ್ದೀನಿ. ಮತ್ತು ಮಕರ ರಾಶಿ ಬಗ್ಗೆಯೂ ನಾನು ಸಾಕಷ್ಟು ಪ್ರೆಡಿಕ್ಷನ್ ಮಾಡೋಕ್ಕೆ ಬಂದೀನಿ. ಮಕರ ರಾಶಿಯವ್ರಿಗೂ ಕೂಡ ನೀವು ತುಂಬ ಗಮನ ಇಟ್ಬೇಕಾಗುತ್ತೆ. ಮಕರ ರಾಶಿಯವ್ರಿಗೆ ತುಂಬ, ಯಾಕೆಂದರೆ ಮಕರ ರಾಶಿಗೆ ಕುಜಗ್ರಹ ತುಂಬ ಪವರ್ಫುಲ್ ಆದಂಥ ಸಪೋರ್ಟಿಂಗ್ ಗ್ರಹ ಆಗ್ತಾನೆ. ಕುಜ ಏನಾಗುತ್ತೆ, ಬೇರೆ ಕುಜ ನಿಮಗೆ 6ನೇವನಾಗಿ 4ನೇವನಾಗಿ 11ನೇವನಾಗಿ 6ನೇ ಮನೆಗೆ ಹೋಗಬಾರ್ದು. 4ನೇ ಮನೆ ಸುಖ ಸ್ಥಾನ ಅಂತ ಹೇಳುತ್ತೆ ಜ್ಯೋತಿಷದಲ್ಲಿ. 4ನೇ ಮನೆ ಮಠ ಅದನ್ನು ಹೇಳುತ್ತೆ. 11ನೇ ಮನೆ ಲಾಭ ಹೇಳುತ್ತೆ. 11ನೇ ಮನೆ ಅಧಿಪತಿ 4ನೇ ಮನೆ ಅಧಿಪತಿ 6ನೇ ಮನೆಗೆ ಹೋಗಬಾರ್ದು ಕುಜಗ್ರಹ ಮಕರ ರಾಶಿಗೆ ಟಾಪ್ ಗ್ರಹನೇ ಕುಜಗ್ರಹ. ಕುಜ ತುಂಬ ಚೆನ್ನಾಗಿದೆ, ಅದ್ಭುತವಾದ ಸಕಲ ಸಂಪತ್ತೇಶ್ವರ. ಮಕರ ಲಗ್ನದಲ್ಲಿ ಯಾರೆಲ್ಲ ಮಕರ ಲಗ್ನದಲ್ಲಿ ಜನನವಾಗ್ತಾರೋ ಅವ್ರು ಹುಟ್ಟೋದು ಮಕರ ಲಗ್ನ ಆಗಿರುತ್ತೆ. ಹುಟ್ಟಾದ್ಮೇಲೆ ಅವ್ರು ಆ ಲಗ್ನದಲ್ಲಿ ಹುಡ್ತಾರೆ ಅಂತಲೇ ಡಿಸೈಡ್ ಆದರೆ ಆ ಮಗು ಹೊಟ್ಟೆಲಿದ್ದಾಗಲೇ ನೀವು ಪ್ರಾಪರ್ಟಿ ತಗೋತೀರಿ. ಇಲ್ಲ ಮಗು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೇ ಒಂದು ವರ್ಷ ಆಜು ಬಜಲ್ಲಿ ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡಿರ್ತೀರ. ಮಗು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆಲೇ 1 ವರ್ಷ ಮುಂಚೆ ಒಂದು ಪ್ರಾಪರ್ಟಿ ತಗೊಂಡಿರ್ತಾರೆ. ಇಲ್ಲ ಮಗು ಹೊಟ್ಟೆಲಿದ್ದಲ್ಲೂ ಕೂಡ ಪ್ರಾಪರ್ಟಿ ತಗೊಂಡಿರ್ತಾರೆ. ಇದು ಮಕರ ಲಗ್ನಕ್ಕೆ ಕುಜ ಕೊಡುವಂಥ ಗಿಫ್ಟ್ ಮಕರ ಲಗ್ನದಲ್ಲಿ ಹುಡ್ತಾರೆ ಅನ್ನೋದಕ್ಕೆ. ಮಕರ ಲಗ್ನಕ್ಕೆ ಒಂದಲ್ಲ ಒಂದು ಸಮಸ್ಯೆಗಳು, ಮಾತಿನ ಮೇಲೆ ಗಮನ ಇರಬೇಕಾಗತ್ತೆ. 2ನೇ ಮನೇಲಿ ರಾಹು ಗ್ರಹ ಇರ್ತಾನೆ. ಮಕರ ಲಗ್ನಕ್ಕೆ ಒಂದಲ್ಲ ಒಂದು ಗಮನ ಇರುತ್ತೆ. ರಾಷ್ಟ್ರಾಧಿಪತಿ 3ನೇ ಮನೇಲಿದ್ದಾನೆ. ರಾಷ್ಟ್ರಾಧಿಪತಿ ವ್ಯಯಸ್ಥಾನ ನೋಡಬಾರ್ದು. ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ, ಅವಮರ್ಯಾದೆಯನ್ನು ಅನುಭವಿಸ್ಬೇಕಾಗತ್ತೆ, ಬೇಡದಿರೋದೆಲ್ಲನೂ ಕೂಡ ಅಟೆಂಡ್ ಮಾಡಬೇಕಾಗತ್ತೆ. ಯಾಕಂದರೆ
ಹೊಲನೇ ಎತ್ತು ಅದೇ ಜಮೀನು ಹೊಲ ಜಮೀನೇ ಹೋಗ್ಬಿಟ್ಟು ಅದೇ ಜಮೀನ ಹಗ್ಗ ಹರ್ಕೊಂಡ್ರೆ ಜಮೀನು ತಿಂದರೆ ಏನಾಗುತ್ತೆ, ರೈತ ಹಾಳಾಗೋಗ್ತಾನೆ ಅನ್ನಂಗಾಗುತ್ತೆ. ಹಾಗಾಗಿನೇ ಮಕರ ರಾಶಿಗೆ ಶನಿ ವ್ಯಯಸ್ಥಾನ ನೋಡ್ತಾನೆ. ವ್ಯಯಸ್ಥಾನ ನೋಡಬಾರ್ದು ಅಂದರೆ ಹೆಂಗೆ ಅಂದರೆ ಹೆಣ್ಮಕ್ಳು ಕಾರ್ ರಿವರ್ಸ್ ತಗೋಬೇಕಾದ್ರೆ ಕಾರ್ ಗುದ್ದಿರ್ತಾರೆ, ಮುಂದ್ಗಡೆ ಓಡಿಸ್ಕೊಬಿಡ್ತಾರೆ, ಹೆಂಗೋ ಮಾಡ್ಕೊಂಡು ಹಿಂದ್ಗಡೆ ಗುದ್ತಾರೆ ನೋಡಿ. ಮಕರ ರಾಶಿಗೆ 12ನೇ ಮನೆನ ಶನಿ ರಾಷ್ಟ್ರಾಧಿಪತಿ ನೋಡ್ತಾನೆ. ಅದು ತುಂಬ ದೊಡ್ಡ ಅಪಾಯವನ್ನು ತಂದು ಕೊಡುತ್ತೆ. ಅದೇ ಥರ ಶನಿ ಮಕರ ರಾಶಿ ಅಧಿಪತಿಯಾಗಿರುವಂಥ ಶನಿ 6ನೇ ಮನೆ ಶತ್ರುಸ್ಥಾನ ನೋಡ್ತಾನೆ. ಶತ್ರು ಇನ್ನೂ ಸ್ಟ್ರಾಂಗ್ ಮಾಡ್ತಾನೆ. ಆ ಶತ್ರುಸ್ಥಾನ ನೋಡಬಾರ್ದು ಮಕರ ರಾಶಿಗೆ. ಮತ್ತು ಮಕರ ರಾಶಿಯವ್ರಿಗೆ ಶನಿ ಒಂದು ಭಾಳ ವಿಶೇಷಪ್ಪ ಏನಪ್ಪ ಅಂದರೆ, ಒಂದು ಭಾಗ್ಯಸ್ಥಾನನ ಕನ್ಯಾ ರಾಶಿನ ನೋಡ್ತಾನೆ. ಅಲ್ಲಿ ಕುಜಾನು ಕೂಡ 4ನೇ ಮನೆ ದೃಷ್ಟಿ ನೋಡ್ತಾನೆ. ಶನಿ ಸಪ್ತಮ ನೋಡ್ತಾನೆ. ತಂದೆ ತಾಯಿಗೆ ಆರೋಗ್ಯ ಸಮಸ್ಯೆ, ಅಣ್ಣ ತಮ್ಮದಿರ ಪ್ರಾಪರ್ಟಿ ವಿಚಾರ ಜಗಳಗಳು ಇವೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಸೂರ್ಯ ಅಷ್ಟಮದಲ್ಲಿದ್ದಾನೆ, ಕೇತು ಜೊತೆ ಇದ್ದಾನೆ. ಸೂರ್ಯ ಅಷ್ಟಮದಲ್ಲಿರೋದು ವೆರಿ ಅಪಾಯವನ್ನು ತಂದುಕೊಡುತ್ತೆ. ಗುರು ದೃಷ್ಟಿ ಓಕೆ. ಗುರು ಯಾರು ಮಕರ ರಾಶಿಗೆ 3ನೇನು 12ನೇನು ಒಳ್ಳೆ ದೃಷ್ಟಿಯಲ್ಲ. ಅದು ಗುರು ದೃಷ್ಟಿನೇ ಆಗಿರ್ಬೋದು ಮಕರ ರಾಶಿಗೆ, ತುಂಬ ಒಳ್ಳೆ ದೃಷ್ಟಿಯಲ್ಲ. ಇದಕ್ಕೆ ಉದಾಹರಣೆ ಹೇಳ್ತೀನಿ ಕೇಳಿ. ಇದು ಹೇಳ್ಬಾರ್ದು, ಜನಕ್ಕೆ ಅರ್ಥ ಆಗಲ್ಲ. ಅರ್ಥ ಆಗದಿರೋದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ನನಗೆ ಅವ್ರ ಹೆಸರನ್ನ ಹೇಳೋಕ್ಕೆ ಇಷ್ಟಪಡಲ್ಲ. ರಜನಿಕಾಂತ್ ಪಿಕ್ಚರ್ ಮೊನ್ನೆ ಟೈಲರ್ ರಿಲೀಸ್ ಆಗಿತ್ತೆ. ಅವರು ಮಕರ ರಾಶಿ ಸುಮ್ಮನೆ ಓಡಾಡ್ತಿರ್ತಾರೆ. ಆ ಹುಡುಗಿ ಫೇಮಸ್ ಆಗಿದೆ ಡ್ಯಾನ್ಸಲ್ಲಿ. ರಜನಿಕಾಂತ್ ಡ್ಯಾನ್ಸೇ ಇಲ್ಲ 100%. ಅವ್ರು ಮಕರ ರಾಶಿ. ಇದೇ ಮಕರ ರಾಶಿ ಸಾಕಷ್ಟು ಜನ ಹೇಳ್ತೀನಿ ಕೇಳಿ. ಪ್ರಜ್ವಲ್ ರೇವಣ್ಣವ್ರು ಮಕರ ರಾಶಿ. ಅವ್ರ ಪಾಡಿಗೆ ಅವ್ರು ಜೈಲಲ್ಲಿದ್ದಾರೆ. ಅವ್ರ ಬಗ್ಗೆ ನೆಗೆಟಿವ್ ವಿಡಿಯೋಗಳು ಆಚೆ ಆಗ್ತವೆ, ಕಂಪ್ಲೇಂಟ್ ಆಗುತ್ತೆ. ಯಾಕಾಗುತ್ತೆ? ಜೈಲಲ್ಲಿಲ್ವಾ? ಜೈಲು ಸಿಬ್ಬಂದಿ ಏನಾದರೂ ಅವ್ರು ಮೀರಿ ಏನೋ ಒಂದು ಬರುತ್ತೆ ಅಂದರೆ ಮಕರ ರಾಶಿ. ನಂಗೆ ಚೆನ್ನಾಗಿ ಗೊತ್ತು. 3ನೇ ಮನೆ ಅಧಿಪತಿ 12ನೇ ಮನೆ ಅಧಿಪತಿ ಸಪ್ತಮಕ್ಕೆ ಹೋಗಬಾರ್ದು. ನೀಟಾಗಿ ಹಾಕೊಟ್ಬಿಡ್ತಾರೆ. 3ನೇ ಮನೆ ಕಾಮ 12ನೇ ಮನೆ ಕಾಮ ಸಪ್ತಮಕ್ಕೆ ಹೋಗಬಾರ್ದು. ಯಾರಿಗೆ ಹೇಳೋಣ? ಕುಜ ಸ್ಟ್ರಾಂಗಾಗಿ 6ನೇ ಮನೇಲಿದ್ದಾನೆ ನೋಡ್ರಿ. ಸಾಕಷ್ಟು ದೇವ್ರ ಪೂಜೆ ಭಕ್ತಿ ಇರೋರ ಮೇಲೆ ಇಷ್ಟ ಆಗುತ್ತೆ. ಅಂದರೆ ಏನು ಇಲ್ಲದೆ ಇದ್ದವ್ರ ಮೇಲೆ ಇನ್ನೇನು ಕತೆ? ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಂತ್ಕೊಂಡು ನೋಡೋಣ ಬಿಲ್ಡಿಂಗ್ ಬಿಲ್ಡಿಂಗಿಂದ ಬೀಳ್ತಾನೆ ಅಂದರೆ ಕೆರೆಲೇ ಬಿದ್ದವನಿಗೆ ಏನಾಗಬೇಕು? ಜ್ಯೋತಿಷ್ಯದಲ್ಲಿ ಅದೃಷ್ಟ ಇರೋರು ಇದ್ದಾರೆ, ದುಃಖ ಇರೋರು ಇದ್ದಾರೆ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ನಾನು ಉದಾಹರಣೆ ಹೇಳಿದೆ ಪಾಪ. ನನಗೆ ಎಲ್ಲರ ಮೇಲೂ ಗೌರವ ಇದೆ. ಜ್ಯೋತಿಷ್ಯ ಅನ್ನೋದಿದೆಯಲ್ಲ, ಅದು ಒಂಥರ ನಂಗೆ ರಾಕ್ಷಸ ಇದ್ದಂಗೆ ನನ್ನ ಬಾಡಿಯಲ್ಲಿ. ನಾನು ಒಂದು ಸರಿ ಮಾತಾಡಿದ್ರೆ ಮುಲ್ಲಾಜಿಲ್ದಂಗೆ ನಡೀತೈತೆ. ಮಕರ ರಾಶಿ ಸುಮ್ಮನೆ ಶಾಕಿಂಗ್ ನ್ಯೂಸ್ ಕೊಟ್ಟೆ. ನಾನು ಹೇಳ್ತಾ ಇರ್ಬೇಕಾದ್ರೆ ಏನೋ ಕಣಿ ಹೇಳ್ತೀನಿ ಅಂತ ತಿಳ್ಕೊಬಿಟ್ಟಿರ್ತೀರ. ನಂಗೆ ಜ್ಯೋತಿಷ್ಯ ಹೇಳಿ ಊಟ ಮಾಡ್ಬೇಕು ಅಂತ ಏನೂ ಇಲ್ಲ. ಜ್ಯೋತಿಷ್ಯ ಹೇಳೇ ಸಂಪಾದನೆ ಆಗಿರ್ಬೋದು. ನಂಗೆ ದೇವರು ನನಗೆ 50 ವರ್ಷ ಆಗಿರ್ಬೋದು. ನಾನು 100 ವರ್ಷದನ್ನ ಸಂಪಾದನೆ ಮಾಡಿದ್ದೀನಿ, 100 ವರ್ಷದ ಬದುಕಿದ್ದೀನಿ ನಾನು ಇನ್ನೂ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮಕರ ರಾಶಿಯವ್ರಿಗೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಜ್ಯೋತಿಷ್ಯ ನೋಡ್ರಿ, ಒಂದೊಂದು ಗ್ರಹ ಕಾಂಬಿನೇಷನು ಒಂದೊಂದು ಬುದ್ಧಿನೇ ಹೇಳುತ್ತೆ, ಒಂದೊಂದು ಲೈಫನ್ನು ಹೇಳುತ್ತೆ. ಇವತ್ತು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಮಕರ ರಾಶಿಯವ್ರಿಗೆ ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ನನ್ನ ಜ್ಞಾನ ನಿಮ್ಗೆ ಅರ್ಥ ಆದರೆ ಸಾಕು. ನನ್ನ ಜ್ಞಾನ ನಿಮ್ಗೆ ಅರ್ಥ ಆದರೆ ಸಾಕು. ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಪ್ರಾಬ್ಲಮ್ ಈ ಮಕರ ರಾಶಿಯಲ್ಲಿಗೆ ಇಷ್ಟೊಂದು ಗ್ರಹ. ಎಲ್ಲರೂ ಜ್ಯೋತಿಷ್ಯರು ಹೇಳ್ತಾರೆ ಗುರು ದೃಷ್ಟಿ ಬಿದ್ದರೆ ಒಳ್ಳೆಯದು ಅಂತ. ಮಕರ ರಾಶಿಗೆ ಕೆಟ್ಟದ್ದು. ಅವನು ಎಷ್ಟನೇ ಮನೆ ದೃಷ್ಟಿ ಅನ್ನೋದು ಇಂಪಾರ್ಟೆಂಟು. ಪ್ರಪಂಚದಲ್ಲಿ ಹುಡ್ತವ್ರೆಲ್ಲರೂ ನಮ್ಮ ಕೈಲಿ ಚೆನ್ನಾಗಿರಲ್ಲ ರೀ. ಹುಡ್ತವ್ರೆಲ್ಲ ಚೆನ್ನಾಗಿರಾಕಲ್ಲ. ಎಷ್ಟೋ ಜನಕ್ಕೆ ಅಣ್ಣ ತಮ್ಮರು ವಿಲ್ಲನ್ ಆಗ್ತಾರೆ, ಎಷ್ಟೋ ಜನಕ್ಕೆ ತಂದೆ ತಾಯಿ ವಿಲ್ಲನ್ ಆಗ್ತಾರೆ, ಎಷ್ಟೋ ಜನಕ್ಕೆ ಮಕ್ಕಳು ವಿಲ್ಲನ್ ಆಗ್ತಾರೆ, ಎಷ್ಟೋ ಜನಕ್ಕೆ ಹೆಂಡತಿ ವಿಲ್ಲನ್ ಆಗ್ತಾರೆ, ಎಷ್ಟೋ ಜನದಲ್ಲಿ ಬಾಸ್ ವಿಲ್ಲನ್ ಆಗ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ಕ್ರಿಮಿನಲ್ಲಾಗಿ ದುಡ್ಡು ಸಂಪಾದನೆ ಮಾಡ್ತಾಯಿರ್ತಾರೆ ನೋಡಿ. ಕ್ರಿಮಿನಲ್ಲಾಗಿ ಎಲ್ಲರ ಮನೆ ಹಾಳಾದರೂ ಪರವಾಗಿಲ್ಲ, ಅವರು ಹಾಳಾಗಿರ್ತಾರೆ, ಕಂಡವ್ರ ಮನೆ ಹಾಳು ಮಾಡ್ತಾರೆ ನೋಡಿ. ಅವ್ರಿಗೆ ಮಾತ್ರ ಅವ್ರನ್ನ ಶತ್ರು ಮಾಡ್ಕೊಳಕ್ಕಲ್ಲ, ದ್ರೋಹ ಮಾಡ್ತಾರೆ ಅಂತ ಹೇಳುತ್ತೆ. ಅವರು ದ್ರೋಹ ಮಾಡ್ತಾರೆ. ಶತ್ರುತ್ವ ಯಾರ ಮೇಲೆ ಕಟ್ಕೊಳಕ್ಕಲ್ಲ, ದ್ರೋಹ, ನಂಬಿಕೆ ದ್ರೋಹಗಳನ್ನ ಮಾಡ್ತಾರೆ. ಶತ್ರುತ್ವ ಮಾಡೋನು ನಂಬಿಕೆ ದ್ರೋಹ ಮಾಡಲ್ಲ, ಶತ್ರುನೇ ಮಾಡ್ತಾನೆ ಅವನು. ನೀನು ಸೆಲ್ಲಕ್ಕನ ಹೋಗಲ್ಲ ಅಂತಾನೆ. ಇವರು ದ್ರೋಹ ಮಾಡಿ ಮೆಟ್ರೆ ಕುಯ್ತಾರೆ. ಈ ಥರನೂ 2 ಥರ ಕ್ಯಾರೆಕ್ಟರ್ ಇರುತ್ತೆ. ಹಾಗೆ ಮಕರ ರಾಶಿಯವ್ರಿಗೆ ನಂಬಿಕೆ ದ್ರೋಹವನ್ನು ಮಾಡ್ತಾರೆ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವ್ರ ಪಾಡಿಗೆ ರಜನಿಕಾಂತ್ ಹೋಗ್ತಿದ್ರೆ ಚಾನಲ್ ಕೇಳ್ತಾರೆ, ಸರ್ ವಿಜಯ್ ನಿಮ್ಮನ್ನು ನೋಡಲ್ವಾ, ವಿಜಯ್ ನೀವು ಹೋಗಲ್ವಾ, ನೀವು ಅವ್ರು ಬಂದಿರೋದು ಇಲ್ವಾ? ರಜನಿಕಾಂತ್ ಕೇಳ್ತಾರೆ, ರೀ ನಾನು ಹಾಕಿದ್ದೀನಿ ರೀ ಅಂತಾರೆ. ನೋಡಿ, ಸುಮ್ಮನೆ ಇದ್ದರೂ ಕೂಡ ಟಾರ್ಚರ್ ಕೊಡ್ತಾ ಇರ್ತಾರೆ. ಈ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲೆಲ್ಲ ಟಾರ್ಚರ್ ಕೊಡ್ತಾರೆ. ಚಾನಲಲ್ಲಿ ಯಾರು ಟಾರ್ಚರ್ ಕೊಡಲ್ಲ. ಈ ರೀಲ್ಸ್ಗೂ ಹಾಕೋರು ಇವರೆಲ್ಲರೂ ಒಂದು ಮೊಬೈಲ್ ಇಟ್ಕೊಬಿಟ್ರು. ರಜನಿಕಾಂತ್ ಹೇಳ್ತಾನೆ, ನೀನು ಯಾರು ಅಂತೆಲ್ಲ ಗೊತ್ತಿಲ್ಲ ಗುರು, ನೀವು ಮೊಬೈಲ್ ಇಟ್ಕೊಂಡು ಕೇಳಕ್ಕೆ ಬಂದುಬಿಟ್ರೆ ಅಂತಾರೆ. 100%. ಹಾಗೆಲ್ಲ ಏನಿಲ್ಲ. ಇವತ್ತೆಲ್ಲ ಅವ್ರವ್ರ ಪರ್ಸ್ನಲ್ ಐಡಿಗಳೇ ಇರ್ತವೆ. ಯಾವ ಚಾನಲ್ಗೇನು ಕಮ್ಮಿ ಇಲ್ಲ. ರಜನಿಕಾಂತಿಂದ ಯಾವ ಚಾನಲ್ಗೆ ಏನು ಆಗಬೇಕಲ್ಲ.
ಅವ್ರ ಐಡಿನೇ ಒಂದು ಚಾನಲ್ ದೊಡ್ಡ ಚಾನಲ್. ಇವಾಗ ನನಗೂ ಅಷ್ಟೇ, ನಮಗೇನು ಯಾವ ಚಾನಲು ಬೇಕಾಗಿಲ್ಲ, ನಮ್ಮ ಐಡಿನೇ ಸಾಕು. ನಾನು ಸುಮ್ಮನೆ ನಿನ್ನೆ ದೇವಸ್ಥಾನದ ಒಂದು ವೀಡಿಯೋ ಹಾಕಿದ್ದೀನಿ, 1.15 ಮಿಲಿಯನ್ ಹೋಗಿರ್ತಾರೆ. 100% 1000 ಜನ ಕಮೆಂಟ್ಸ್ ಮಾಡಿದ್ದಾರೆ. ಆಲ್ಮೋಸ್ಟ್ 99% ಯಾವ ನೆಗೆಟಿವ್ ಇಲ್ಲ, ಏನಿಲ್ಲ, ಪಾಸಿಟಿವ್ ಕೂಡ ಜನ ನೋಡ್ತಾ ಇದ್ದಾರೆ. 100% ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮಕರ ರಾಶಿಯವ್ರಿಗೆ ಕೈ ಮುಗಿತೀನಿ, ಸ್ವಲ್ಪ ಈ ಒಂದು 10ನೇ ತಿಂಗಳು 11ನೇ ತಿಂಗಳವರೆಗೂ ಹುಷಾರಾಗಿರಬೇಕು. ನೋಡಿ, ನಾನು ಹೇಳೋದು ಮರ್ತೆ, ದರ್ಶನ್ ಅವರು ಕೂಡ ಮಕರ ರಾಶಿ, ಅವ್ರ ಪಾಡಿಗೆ ಅವ್ರ ಒಳಗಡೆ ಇದ್ದರೆ ಡಿಸ್ಟರ್ಬ್ ಆಗ್ತಲೇ ಇದೆ. ದರ್ಶನ್ ಕೂಡ ಮಕರ ರಾಶಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಯಾಕೆ ಹೇಳ್ತೀನಿ ಅಂದರೆ, ಇದು ಈ ಗ್ರಹದು ಈ ರಾಶಿದು ತತ್ವ ಗುಣಗಳೆಲ್ಲವೂ ನಂಗೆ ನೋವಾಗುತ್ತೆ. ಪಾಪ ನನ್ನ ಪ್ರೋಗ್ರಾಮ್ ನೋಡಿದ್ರು ಕೂಡ ಬದಲಾವಣೆ ಆಗಿ ನನ್ನ ಪ್ರೋಗ್ರಾಮ್ನ ನಾನು ಇಲ್ಲಿ ಹೇಳ್ತಾ ಇರೋದು ಭಾಳ ವಿಶೇಷ, ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ಟ್ರಾಫಿಕ್ಕಲ್ಲಿ ಎಲ್ಲದರಲ್ಲೂ ಬರ್ತಾಯಿದೆ. ಇವತ್ತೇನು ನಮ್ಮ ಇನ್ಸ್ಟಾಗ್ರಾಮ್, ನಮ್ಮ ಯೂಟ್ಯೂಬ್, ನಮ್ಮ ಫೇಸ್ಬುಕ್ ಆಗಿರೋ ಅಷ್ಟೇ ಜನ ನೋಡ್ತಾರೆ. ಮನೇಲಿ ಒಂದು ಟಿ ವಿ ಇರ್ಬೋದು, ಮನೇಲಿ 5 ಮೊಬೈಲ್ ಇದ್ದಾವೆ. ಇವತ್ತೇನು ಯಾವುದೇ ಟಿ ವಿ ಇಂಪಾರ್ಟೆಂಟ್ ಆಗಿರೋಕ್ಕಲ್ಲ, ಮೊಬೈಲಲ್ಲಿ ಬಂದರೆ ಸಾಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತೇನು ಟಿ ವಿ ಬೇಕು ಅನ್ನೋಂಗೆ ಯಾರಿಗೂ ಇಲ್ಲ. ಮನೇಲಿ ಒಂದು ಟಿ ವಿಲೂ ಕೂಡ ನೆಟ್ವರ್ಕ್ ಇರೋಲ್ಲ. ನಮ್ಮ ಮನೇಲಿ ನ್ಯೂಸ್ ಚಾನಲ್ ಭಾಳ ಆಗೈತೆ, ನಾವು ನೋಡೇ ಇಲ್ಲ. ನಮ್ಮ ಮನೇಲಿ ನ್ಯೂಸ್ ಚಾನಲ್ ಹಾಕೇ ನೋಡಿಲ್ಲ. ಬೇಕಾದಲ್ಲಿ ಮೊಬೈಲಲ್ಲಿ ರೀಲ್ ನೋಡ್ತೀವಿ. ಹಾಗಾಗಿನೇ ಇವತ್ತು ಸಬ್ಜೆಕ್ಟ್ ಹಂಗಿದೆ. ಸಬ್ಜೆಕ್ಟನ್ನು ನೀವು ಅರ್ಥ ಮಾಡ್ಕೊಳ್ಳಿ 100%. ಏನಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ಮಕರ ರಾಶಿಯವ್ರಿಗೆ ಸುಮ್ಮನೆ ಉದಾಹರಣೆಗೆ ಒಂದು ನಿಮ್ಮ VIP ಸೆಲೆಬ್ರಿಟಿಗಳು ಹೆಸರು ಹೇಳಿದೆ. ನಾನು ಸುಮ್ಮನೆ ಪ್ರಾಬ್ಲಮಲ್ಲಿರೋರನ್ನ ಮಾಡ್ತಾ ಇರ್ತಾರೆ ವೃತ್ತಿನ, ಅಲ್ಲೇನು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದೆ. ಜನರಲ್ ಪ್ರಾಬ್ಲಮ್ ಏನಾಗಿರ್ಬೋದು ಮಕರ ರಾಶಿಯವ್ರಿಗೆ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಸಾಕಷ್ಟು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ್ಯ ನಿಮ್ಮನ್ನು ಕಾಪಾಡುತ್ತೆ, ನೀವು ಕಾಪಾಡೋ ಥರ ಬದುಕಬೇಕು. 100% ನಿಮ್ಮ ಪ್ರಾಬ್ಲಮಲ್ಲಿ ಸಿಗಾಕಿ ಮಕರ ರಾಶಿಯವ್ರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಕಾಡುತ್ತೆ 10ನೇ ತಿಂಗಳವರೆಗೂ. ಇನ್ನೂ ಬೇಕಾದ್ರೆ ಮಕರ ರಾಶಿಗೆ 11ನೇ ತಿಂಗಳಲ್ಲಿ ಗುರು ಅಷ್ಟಮಕ್ಕೆ ಬರ್ತಾನೆ, ಅದು ಸಖತ್ ಪಾಸಿಟಿವ್. ಅಷ್ಟಕ್ಕೆ ಬರೋದು 3ನೇವನು 12ನೇವನು 8ಕ್ಕೆ ಹೋದರೆ ತುಂಬ ಒಳ್ಳೆಯದು. ನಿಮ್ಮ ಶತ್ರು ವೀಕ್ ಆಗ್ತಾನೆ, ಇವಾಗ ನಿಮ್ಮ ಶತ್ರು ಸ್ಟ್ರಾಂಗ್ ಆಗಿದ್ದಾನೆ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮಕರ ರಾಶಿಯವ್ರಿಗೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗುತ್ತೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಯಾಕಂದರೆ ಇವೆರಡು ಪಕ್ಕದ ರಾಶಿಗಳು ಸಾಕಷ್ಟು ವೈಬ್ರೇಷನ್ನ ಕೊಡ್ತಾ ಇದ್ದಾವೆ. ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಅದೇ ಕುಂಭರಾಶಿಗೆ ರಾಹು ಗ್ರಹ ಇದ್ದಾನೆ, ಸಿಕ್ಕಾಪಟ್ಟೆ ಒಳ್ಳೆಯದು. ಯಾಕಂದರೆ ರಾಹು ನಕ್ಷತ್ರ ಇರುತ್ತೆ, ಅದು ತುಂಬ ಬೆನಿಫಿಟನ್ನು ಮಾಡುತ್ತೆ. ರಾಹು ಸಿಕ್ಕಾಪಟ್ಟೆ ಬೆನಿಫಿಟ್ ಮಾಡಿಕೊಡ್ತಾನೆ. ರಾಹು ಗ್ರಹ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಎನರ್ಜಿಯನ್ನು ಕೊಡ್ತಾ ಹೋಗ್ತಾನೆ. ಸಪ್ತಮದಲ್ಲಿ ಕೇತಿದ್ದಾನೆ. ರಾಹು ಕೇತು ರಾಶಿಲಿದ್ದಾಗ ಪೂರ್ವ ಪುಣ್ಯ ಸ್ಥಾನವನ್ನು ನೋಡಬೇಕಾಗತ್ತೆ. ಇಂಥ ಒಂದು ಟೈಮಲ್ಲಿ ರಾಹು ಗ್ರಹದ ಟೆಂಪಲ್ಗೆ ಹೋಗೋದು ಕುಂಭಕೋಣಮಲ್ಲಿ ತುಂಬ ಒಳ್ಳೆಯದು. ಅದೇ ಥರ 2ನೇ ಮನೆಯಲ್ಲಿ ಶನಿ ಗ್ರಹ ಇದ್ದಾನೆ. ಕುಟುಂಬದಿಂದ 2ನೇ ಮನೆ ರಾಶ್ಯಾಧಿಪತಿ ವ್ಯಯಸ್ಥಾನ 2ನೇ ಮನೆಯಲ್ಲಿದ್ದಾಗ ನೀವು ಗಾಡಿ ತಗೊಳೋದು, ವಾಹನ ಖರೀದಿ ಮಾಡೋದು, ಪ್ರಾಪರ್ಟಿ ತಗೊಳೋದು, ಇದನ್ನೆಲ್ಲ ಮಾಡ್ತೀರಾ. ಇದ್ರ ಜೊತೆಗೆ ಒಂದು ಸಣ್ಣ ತಪ್ಪು ಏನು ಮಾಡ್ತೀರ ಗೊತ್ತಾ, ಗುರು ಅಷ್ಟಮದಲ್ಲಿದ್ದಾಗ ದುಡ್ಡನ್ನು ಯಾರಿಗಾರು ಇಸ್ಕೊಡ್ತೀರಾ ಅಂತ ಹೇಳುತ್ತೆ ಕುಂಭರಾಶಿಯವರು. ಯಾರಿಗಾರು ದುಡ್ಡು ಇಸ್ಕೊಟ್ಬಿಡ್ತೀರಾ, ಯಾರಿಗಾರು ಕೊಟ್ಟು ಬಿಡ್ತೀರಾ. ಈ ಥರದ್ದೆಲ್ಲ ಒಂದು ನೋವಾಗುತ್ತೆ, ದುಃಖವನ್ನಾಗುತ್ತೆ. ಈ ದುಃಖವನ್ನು ನೀವು ಖಂಡಿತ ಕೂಡ ನೀವು ಕಾಪಾಡ್ಕೋಬೇಕಾಗತ್ತೆ. ಯಾಕಂದರೆ ಸಮಸ್ಯೆಗಳು ಕುಂಭರಾಶಿಗೆ ಗುರುಗ್ರಹದಿಂದ ವೈಬ್ರೇಷನ್ ಕೊಡುತ್ತೆ. ಗುರುಗ್ರಹ ಇದನ್ನಲ್ವಾ, ಅದ್ಭುತವಾದ ವೈಬ್ರೇಷನ್. ಗುರು ಸಪ್ತಮಕ್ಕೆ 11ನೇ ತಿಂಗಳಲ್ಲಿ ಬರ್ತಾನೆ. ಅದು ತುಂಬ ರಿಚ್ ಪೀಪಲ್ಸ್ ಆಗ್ತೀರಾ ಕುಂಭರಾಶಿಯವ್ರಿಗೆ, ತುಂಬ ರಿಚ್ ಪೀಪಲ್ಸ್ ಆಗ್ತೀರಾ. ಮತ್ತು ಕುಂಭರಾಶಿಯವ್ರಿಗೆ 5th ಅಧಿಪತಿ ಬುಧ ಗ್ರಹ ಅಷ್ಟಮದಲ್ಲಿದ್ದಾನೆ. ಸ್ವಲ್ಪ ಹೆಡ್ಡೇಕ್, ನರದ ಪ್ರಾಬ್ಲಮ್, ಸ್ವಲ್ಪ ಯಾರಿಗಾರು ಸಣ್ಣ ಆಗೋದು, ಇದೆಲ್ಲವೂ ಕೂಡ ಕುಂಭರಾಶಿಗೆ ತುಂಬ ಕಾಡುತ್ತೆ. ಕುಂಭರಾಶಿಯ ಬುಧ ಅಷ್ಟಮದಿಂದ. ಆದರೆ ಒಂದು ಪಾಯಿಂಟ್ ಏನಪ್ಪ ಅಂದರೆ, ಸುಖಸ್ಥಾನ 4ನೇ ಮನೆ ಅಧಿಪತಿ ಶುಕ್ರ ಗ್ರಹ ಮತ್ತು 9ನೇ ಮನೆಯಲ್ಲಿದ್ದಾನೆ. ಶುಕ್ರ 9ನೇ ಮನೆಯಲ್ಲಿ ಬಲವಾಗಿದ್ದಾನೆ ತುಲಾರಾಶಿಯಲ್ಲಿ. ಅದು ಸಿಕ್ಕಾಪಟ್ಟೆ ಎನರ್ಜಿ. ನಿಮ್ಮ ಲೈಫಲ್ಲಿ ಊಹೆ ಕೂಡ ನೀವು ಮಾಡೋಕ್ಕಾಗಲ್ಲ. ಅಂಥ ಒಂದು ಸಕ್ಸಸ್ಸನ್ನು ಕೊಡುತ್ತೆ, ಅಂಥ ಒಂದು ವೈಬ್ರೇಷನ್ ಕೊಡುತ್ತೆ, ಅಂಥ ಒಂದು ಲಕ್ಕನ್ನು ಕೊಡುತ್ತೆ. ಕುಂಭರಾಶಿಯವ್ರಿಗೆ ಒಂದು ಪರಿಹಾರವನ್ನು ಹೇಳ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಶುಕ್ರನ ಟೆಂಪಲ್ಲು, ಗುರು ಟೆಂಪಲ್ಲು ಮತ್ತು ರಾಹುಗೆ ಸಂಬಂಧಪಟ್ಟ ಸ್ಟೋನನ್ನು ನಮ್ಮಲ್ಲಿ ಸಿಗುವಂಥದ್ದನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ಕುಂಭರಾಶಿಗೆ ಯಾವಾಗಲೂ ಶತ್ರುಗಳಿರ್ತಾರೆ, ಯಾವಾಗಲೂ ದುಃಖವನ್ನು ಕೊಡ್ತಲೇ ಇರ್ತಾರೆ. ಯಾಕಂದರೆ ಕುಂಭರಾಶಿ ಶನಿ ಅಂದರೆ ಸ್ವಲ್ಪ ಜನಕ್ಕೆ ಇಷ್ಟ, ಸ್ವಲ್ಪ ಜನಕ್ಕೆ ಇಷ್ಟ ಇರಲ್ಲ, ಇದು ಸಹಜ. ಹಾಗಾಗಿ ನೀವು ತಿರುನಲ್ಲಾರ್ಗೆ ಅತಿ ಹೆಚ್ಚು ಅಟೆಂಡ್ ಮಾಡಿದರೆ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನಿಮ್ಮಲ್ಲಿ ನಾನು ಹೇಳಿದಂಥವ್ರಿಗೆ ಪ್ರಾಬ್ಲಮ್ಗೆ ನಮ್ಮಲ್ಲಿ ಸೊಲ್ಯೂಷನ್ ಸ್ಟೋನೇ ದೊಡ್ಡ ಪರಿಹಾರ. ನ್ಯೂಮರಾಲಜಿ ನಾನು ಬರೀ ಇಂಥ ಡೇಟ್ ಆಗುತ್ತೆ ಹಿಂಗಾಗುತ್ತೆ ಅಂತ ನ್ಯೂಮರಾಲಜಿಯಲ್ಲಿ ನಿಮ್ಗೆ ಎಲ್ಲ ರಿಸಲ್ಟು ಸಿಗೋಲ್ಲ.
ಸ್ಟೋನನ್ನು ನನ್ನಲ್ಲಿ ಸಿಗೋಂಥ ಸ್ಟೋನ್ ಯೂಸ್ ಮಾಡಿ ನಿಮ್ಮ ದಶೆ ನಿಮ್ಮ ಭುಕ್ತಿಗೆ ಏನು ಸ್ಟೋನು, ನಿಮ್ಮ ಮಕ್ಳಿಗೆ ನೇಮ್ ಹೇಗಿರಬೇಕು, ವೆಹಿಕಲ್ ನಂಬರ್ ಇರಬೇಕು, ಮತ್ತು ಹುಟ್ಟ ಮಕ್ಕಳು ಯಾವ ಗಳಿಗೆಯಲ್ಲಿ ಹುಟ್ಟಿದ್ರೆ ಕೊಟ್ಟಾಧೀಶ್ವರ ಆಗ್ತಾರೆ, ಇದಕ್ಕೆ ಸಂಬಂಧಪಟ್ಟಂಥ ಮುಹೂರ್ತಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಮನೆಯಲ್ಲೇ ಬಂದು ನಮ್ಮ ಹತ್ರ ಇಸ್ಕೊಳ್ಳಿ. ಇಷ್ಟ ತನಕ ಈ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನಾಳು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರನ್ನ ಉದ್ಧಾರ ಮಾಡಲಿ ಅಂತೇಳಿ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ, ಮತ್ತೆ ಎಂದಿನಂತೆ ನಾಳೆ 26ನೇ ತಾರೀಕು 8 and 8 ಕಾಂಬಿನೇಷನ್ ಪ್ರಪಂಚದಲ್ಲಿ ಏನು ಆಗೋದು ಬೇಡ. ಕೊನೆಯ ಡೇಟ್ ಏನು ಕಾದಿರುತ್ತೋ ಗೊತ್ತಿಲ್ಲ. ನಾಡ್ದು ಮಾತಾಡೋಣ 27ನೇ ತಾರೀಕಿಗೆ. ನಾನು ನಿನ್ನೆ ಬಗ್ಗೆ ನಾನು ವೆಯ್ಟಿಂಗ್, ಆ ಡೇಟನ್ನು ಕಾಯ್ತಾ ಇದ್ದೀನಿ, ಏನು ಕೆಟ್ಟದ್ದಾಗುತ್ತೆ ಅಂತ ಕಾದು ನೋಡೋಣ. ಓಕೆ, ಧನ್ಯವಾದಗಳು ಗುರುಗಳೇ. ನಿಮಗೂ ಕೂಡ ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಮಾಹಿತಿಯನ್ನು ಆರ್ಯವರ್ಧನ್ ಗುರೂಜಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನಷ್ಟು ರಾಶಿ ಭವಿಷ್ಯಗಳ ಬಗ್ಗೆ ನಾಳೆ ಆರ್ಯವರ್ಧನ್ ಗುರೂಜಿ ಅವರು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್. ಇದು ನೇರ, ನಿಖರ, ಜನಪರ.